ಪುನಃ ಒಳಗಡೆ ಹೋಯ್ತಲ್ಲ ಬುಷಲ್ಲಿ ನಾನು ಹೇಳಿದವ್ರಿಗೆ ಅಣ್ಣ ಎರಡು ಮುಂದೆ ಹಾಕೊಂಡು ಆ ಕಡೆಯಿಂದ ಹೊಟ್ಟೋಗನ್ನ ಮರಿಗಳ ಹೆಡ್ ಆನ್ ಕರ್ಕೊಂಡೇ ಬರುತ್ತೆ ಅಂತ. ಅವನು ಒಪ್ತಾನೆ ಇಲ್ಲ, ಇಲ್ಲೇ ಹತ್ರ ಸಿಗುತ್ತೆ, ಇಲ್ಲೇ ನಿಂತ್ಕೊಳ್ಳೋಣ ಅಂತ. ಏನು ಅಂದ್ರೆ ಮೇಡಮ್, ಯಾವುದೇ ಒಂದು ವೈಲ್ಡ್ ಲೈಫ್ಗಾಗ್ಲಿ ಕಾಯ್ಬೇಕು, ಕಾಯ್ಲಿಲ್ಲ ಅಂದ್ರೆ ಫೋಟೋ ಆಗಲ್ಲ. ಆ ಕಡೆಯಿಂದ ಬರ್ತಾ ಇದೆ ಅಂದ್ರೆ ಈ ಕಡೆಗೆ ಹೋಗ್ಬೇಕದು, ಆ ಕಡೆ ತಿರ್ಕೊಂಡಿಲ್ಲ ಆ ಕಡೆ ಹೋಗಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ಚಿಕ್ಕ ಮರಿಗಳನ್ನ ಅದು ಈಜ್ಕೊಂಡು ಕರ್ಕೊಂಡು ಹೋಗಕ್ಕಾಗಲ್ಲ. ಅಂದ್ರೆ ಎಲ್ಲರೂ ಒಂದೇ ರೋಡಲ್ಲಿ ಹೋಗಲ್ಲ ಅಲ್ವಾ, ತುಂಬಾ ರೋಡ್ಸ್ ಇರುತ್ತೆ, ಎಲ್ಲ ಬೇರೆ ಬೇರೆ ಸ್ಪ್ಲಿಟ್ ಆಗ್ಬಿಟ್ಟಿರ್ತಾರೆ, ಎಲ್ಲ ಬೇರೆ ಬೇರೆ ಕಡೆ ಹೊಟ್ಟೋಗಿರ್ತಾರೆ. ಸರಿ ಎಷ್ಟು ಕೊಟ್ಟಿದ್ದೀರಾ ಅಂತ ಕೇಳಿದೆ. ಅವ್ರೇನೋ ಸ್ವಲ್ಪ ಅಮೌಂಟ್ ಕೊಟ್ಟಿದ್ರು. ಆ ಅಮೌಂಟ್ ನ ಅವ್ರು ಕೊಟ್ಬಿಟ್ಟು, ಸರ್ ಕುದ್ಗಳಿ ಸುಮ್ನೆ ಆಯ್ತಾ, ಸಾಯಂಕಾಲ ಇನ್ನೊಂದ್ಸತಿ ನೀವು ಬನ್ನಿ, ಡೀಲ್ ಮಾಡ್ಕೊಂಡು ಗಾಡಿ ಮೇಡಮ್ ನೀವು ನಂಬ್ತಿರೋ ಇಲ್ವೋ, ಇದೇ ಟ್ರ್ಯಾಕ್, ಇಲ್ಲಿ ಗಾಡಿ ನಿಂತಿದೆ, ತಿರ್ಗಿಸೇ ಇಲ್ಲ ಮೇಡಮ್ ಗಾಡಿ. ನಾವು ರಿವರ್ಸ್ ತಗೊಂಡು ಸುಮ್ನೆ ಹಿಂಗ್ ರಿವರ್ಸ್ ತಗೊಂಡು ಹಿಂಗ್ ತಿರ್ಗಿಸ್ತಾ ಇದೀವಿ ಅಷ್ಟೇ. ಆ ಕಡೆಯಿಂದ ಹುಲಿ ರೋಡಲ್ಲಿ ನಡ್ಕೊ ಹೋಗ್ತಾ ಇದೆ. ಸೊ ಯು ಮೀನ್ ಟು ಸೇ ನಾವ್ ಹಿಂಗ್ ಹೋಗ್ಬೇಕು, ಹಿಂಗ್ ತಿರುಗಿ ನೋಡಿದ್ರೆ ಅಲ್ಲೇ ಹೋಗ್ತಾ ಇದೆ ಅಲ್ಲ, ಈ ಕಡೆಯಿಂದ ಬಂದಿದೆ ಅಲ್ವಾ, ನಾವ್ ಗಾಡಿ ಹಿಂಗ್ ತಿರ್ಗಿಸ್ತಾ ಇದೀವಿ, ಈ ರೂಟ್ ಹೋಗ್ಬೇಕು ಅಂತ, ಅದೇ ರೂಟಲ್ಲಿ ಹೋಗ್ತಾ ಇದೆ. ಓ ಮೈ ಗಾಡ್. ನನಗೆ ಸರ್ ನೋಡಿದ್ರ ಅಸ್ಟ್ರಾಲಜಿ ಅಂದೆ, ಅವ ಏನ್ ನಗ್ತಾವನೆ, ದುಡ್ಡು ವಾಪಸ್ ಕೇಳಂಗಿಲ್ಲ ಬಿಡಂಗಿಲ್ಲ ನಾನು. ಸರಿ ಆಯ್ತು ಅಂದ್ಬಿಟ್ಟು ಸರಿ ನಾನು ಅವ್ರಿಗೆ ಹೇಳ್ದೆ, ಗೈಡ್ಗೆ ತುಂಬಾ ಒಳ್ಳೆಯವರು, ಅವ್ರಿಗೊಂದು ಕೈ ಇರ್ಲಿಲ್ಲ, ಆಕ್ಸಿಡೆಂಟ್ ಅಲ್ಲಿ ಏನೋ ಇದಾಗಿ ಕೈ ಕಳೆದು ಇದಾಗಿತ್ತು. ಹೇಳ್ದೆ ಅವ್ರಿಗೆ, ಭಯ್ಯ ನೋಡ್ಬೋದಾ ಅಂತ. ಅವ್ರ ಗಾಡಿಗಳನ್ನೆಲ್ಲ ಬಿಡ್ತಾವ್ರೆ, ಬೇರೆ ಗಾಡಿಗಳನ್ನೆಲ್ಲ. ಅಂದ್ರೆ ಇದು ಸ್ವಲ್ಪ ಬೇರೆ ಡಾಮಿನೇಟ್ ಹುಲಿಗಳೆಲ್ಲ ಮುಂದೆ ಹೋಗ್ತಾ ಇತ್ತು ಅಂದ್ರೆ ಸಫಾರಿಲಿ. ಇವ್ರು ಸ್ವಲ್ಪ ಯಾಕೋ ಇದಾಗ್ತಾ ಇರ್ಲಿಲ್ಲ ಅನ್ಬಿಟ್ಟು ಸ್ವಲ್ಪ ಅವ್ರಿಗೆಲ್ಲ ಮಸ್ಕ ಹೊಡೆದು ಡೀಲ್ ಮಾಡ್ದೆ. ಸರಿ ಆಯ್ತು ಅಂದ್ಬಿಟ್ಟು ನಮ್ ಗಾಡಿ ಮುಂದೆ ತಗೋದ್ರು. ನಾನು ಹೇಳ್ದೆ, ಯಾವ್ದೇ ಒಂದು ಹುಲಿ ಆಗ್ಲಿ ಯಾವ್ದೇ ಒಂದು ಪಕ್ಷಿ ಆಗ್ಲಿ ಐ ಲೆವೆಲ್ ತೆಗಿಬೇಕು, ಮತ್ತೆ ನಮ್ಗೇನು ಅಂದ್ರೆ ಹೆಡ್ ಆನ್ ತೆಗೆದ್ರೆ ಒಂದ್ ಖುಷಿ ಇರುತ್ತೆ. ಹೆಡ್ ಆನ್ ಅಂದ್ರೆ ನಮ್ ಎದುರುಗಡೆ ನಮ್ಮನ್ನ ನೋಡ್ತಾ ಇರ್ಬೇಕು, ಅದು ನೋಡ್ತಾ ಇದ್ರೆ ಅದು ಒಂದ್ ಖುಷಿ ಇರುತ್ತೆ. ಸರಿ ಆಯ್ತು ಭಯ್ಯ ಹೆಡ್ ಆನ್ ಚಾಹಿಯೇ ಅಂದೆ. ಓ ಹೆಡ್ ಆನ್, ಓಕೆ ಓಕೆ ಅಂದ್ಬಿಟ್ಟು ಸುಮ್ನೆ ಕೂತ್ಕೊಂಡ್ರು. ಪುನಃ ಸ್ವಲ್ಪ ಮಸ್ಕಾ ಹೊಡೆದೆ. ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು, ಅಲ್ಲ ಹೆಂಗಿದೆ ಅಂದ್ರೆ ಒನ್ ವೇ ಜಾಸ್ತಿ ಇದೆ ಮೇಡಮ್. ಇಲ್ಲಿ ನಮ್ಗೆ ಹೆಂಗೆ ಸಿಟಿಲಿ ಒನ್ ವೇ ಎಲ್ಲ ಮಾಡಿದಾರಲ್ಲ, ಅಂದ್ರೆ ಟ್ರಾಫಿಕ್ ಕಂಟ್ರೋಲ್ ಮಾಡಕ್ಕೆ, ಅದಕ್ಕೋಸ್ಕರ ಅಲ್ಲಿ ಒನ್ ವೇ ಇದೆ. ಅಲ್ಲಿ ತೇಲಿ ಲೇಕ್ ಅಂತ ಒಂದು ಲೇಕ್ ಬರುತ್ತೆ. ಆ ಲೇಕ್ ನ ಸುತ್ಕೊಂಡು, ಅದು ಒಂದ್ 2-3 ಕಿಲೋಮೀಟರ್ ಆಗುತ್ತೆ, ಸುತ್ಕೊಂಡು ವಾಪಸ್ ನಾವು ಎದುರುಗಡೆ ಬಂದ್ವಿ. ಇನ್ನೂ ಬಂದ್ ಜಾಯಿನ್ ಆಗಿಲ್ಲ ಅಷ್ಟೇ ಆಯ್ತಾ. ಎದುರುಗಡೆ ಪುನಃ ನಡ್ಕೊ ಬಂದು ಪುನಃ ಒಳಗಡೆ ಹೊಟ್ಟೋಯ್ತು. ನಾನ್ ಕೇಳ್ದೆ ಅವ್ರಿಗೆ, ಅಂದ್ರೆ ಅದ್ ನೋಡಿದ್ರೆ ಫೀಮೇಲ್ ಎಲ್ಲ ಮರಿ ಹಾಕಿರ್ಬೇಕು, ಯಾಕಂದ್ರೆ ಸುಮ್ನೆ ಆ ಕಡೆ ಈ ಕಡೆ ನೋಡ್ಕೊಂಡೆ ಹೋಗ್ತಾ ಇತ್ತು. 2 ಸತಿ ಕರಿತಾ ಇತ್ತು. ಮರಿಗಳು ಕರೆದ್ರೆ ಮಾತ್ರ ಟೈಗರ್ ಕಾಲ್ ಕೊಡುತ್ತೆ, ಇಲ್ಲದವರೆ ಕಾಲ್ ಕೊಡಲ್ಲ. ಅಂದ್ರೆ ನಾವು ಅದು ಗರ್ಸದು ಕೇಳಿಸ್ಕೊತೀವಲ್ಲ, ಅದು ಏನೋ ಒಂದು ಸಿಗ್ನಲ್ ಕೊಡಕ್ಕೆ ಮಾತ್ರ ಸೌಂಡ್ ಮಾಡೋದು. ಹೌದು, ಸುಮ್ನೆ ಹುಲಿಗಳು ಸೌಂಡೇ ಮಾಡಲ್ಲ. ನಾನು ಕೇಳಿದೆ ಅವ್ರಿಗೆ, ಸೌಂಡ್ ಮಾಡ್ತಾ ಇದೆಯಲ್ಲ, ಸೌಂಡ್ ಕರ್ರೆ ಕ್ಯಾ ಐಸಾ. ನನಗೂ ಹಿಂದಿ ಸರಿಯಾಗಿ ಬರಲ್ಲ, ನಾನು ಹಂಗೋ ಹಿಂಗೋ ಮಾಡಿ ಆಮೇಲೆ ಕಬ್ಸ್ ಹೇ ಕ್ಯಾ ಅಂತ ಹೇಳ್ದೆ. ಹಾ ಕಬ್ಸ್ ಹೇ ಅನ್ಬಿಟ್ಟು ಅವ್ನ್ ನನ್ ಮುಖ ನೋಡ್ದ, ಏನ್ ಎಲ್ಲ ಹೇಳ್ತವನಲ್ಲ ಇವನು ಅಂತ. ಸರಿ ಭಯ್ಯ ಇದೇ ನೋಡೋಣ ಇವತ್ತು, ಬೇರೆ ಏನು ಬೇಡ ಅಂತ. ಇದು ಹೊಟ್ಟಾಯ್ತಲ್ಲ, ಅಲ್ಲಿ ಹೆಂಗೆ ಅಂದ್ರೆ ಇದು ಹೋಯ್ತು ಅಂದ್ರೆ ಬೇರೆ ಹುಲಿ ಹುಡ್ಕೋದ ಅಂತಾರೆ. ವೆಯ್ಟ್ ಮಾಡೋ ಸೀನೇ ಇಲ್ಲ ನಮ್ಗೆ. ಹೆಂಗೆ ಅಂದ್ರೆ ಯಾವ್ದೋ ಒಂದ್ ಸಫಾರಿಲಿ ಸ್ವಲ್ಪ ಒಂದ್ ಅಲಾರಾಮ್ ಕಾಲ್ ಬಂತು ಅಂದ್ರೆ ಆ ಸಫಾರಿ ಫುಲ್ ಅಲ್ಲೇ ಕಾಯ್ತೀವಿ ನಾವು, ಅಟ್ ಲೀಸ್ಟ್ ನೋಡೋಣ ಅಂತ. ಅಲ್ಲಿ ಹಂಗಿಲ್ಲ, ಒಂದ್ ಹುಲಿ ಹೋಯ್ತಲ್ವಾ ಬನ್ನಿ ಬೇರೆ ಕಡೆ ಹೋಗೋದ ಅಂತ ಅವನು. ಮೇ ಬಿ ಅಲ್ಲಿ ಸಿಗುತ್ತೆ ಅಷ್ಟೊಂದು ಅಂತ. ಹೌದೌದು ಗ್ಯಾರಂಟಿ. ಇಲ್ಲಿ ನಮ್ಗೆ ಹೆಂಗೆ ಗೊತ್ತಾ, ಫಸ್ಟ್ ನಾವು ಹೋದ ತಕ್ಷಣ ಸಾಂಬಾರ್ ಡಿಯರ್ ಸಿಗುತ್ತೆ, ಸ್ಪಾಟೆಡ್ ಡಿಯರ್ ಸಿಗುತ್ತೆ, ಗಾರ್ ಸಿಗುತ್ತೆ, ಎಲಿಫೆಂಟ್ ಸಿಗುತ್ತೆ. ಹುಡುಕಿ ಸಾಕಾಗಿ ಇನ್ನೇನು ಸಿಗಲ್ಲ ಅನ್ನೋ ಟೈಮಲ್ಲಿ ಟೈಗರ್ ಸಿಗುತ್ತೆ. ಅಲ್ಲಿ ಹಂಗಲ್ಲ, ಅವ್ರ ಫಸ್ಟ್ ಡೇನೆ ಫಸ್ಟ್ ಹತ್ತದಾಗ್ಲೇ ಫಸ್ಟ್ ಟೈಗರ್ ಸಿಗುತ್ತೆ ನಿಮ್ಗೆ. ಜಿಂಕೆ ನೋಡ್ಬೇಕು ಅಂದ್ರೆ ನೀವು ಫಸ್ಟ್ ಹೇಳ್ಬೇಕು, ನಾವು ಹುಡ್ಕೊಂಡು ಹೋಗ್ಬೇಕು ಅದನ್ನ ಅಂತಾರೆ. ಉಲ್ಟಾ ಕೇಸು. ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿಂದ ಹೋದ್ವಿ ನಾವು. ಎದುರುಗಡೆ ಬಂದ್ವಿ. ಮರಿ ಇದೆಯಾ ಅಂತ ಕೇಳಿದ್ದೆ ಅವನ್ಗೆ, ಹೌದು ಅಂತ ಹೇಳಿದ್ರು. ಮೋಸ್ಟ್ಲಿ ಮರಿ ಕರೀತಾ ಇರ್ಬೇಕು, ಮರಿ ಕರ್ಕೊ ಬರುತ್ತೆ, ವೆಯ್ಟ್ ಮಾಡೋಣ ಅಂತ ಅಂದೆ. ಫುಲ್ ಗಾಡಿಗಳು ನಿಂತ್ಕೊಬಿಡ್ತು. ಒಳಗಡೆ ಬೇರೆ ಹೋಗಿದೆ, ಬರ್ತಾ ಇಲ್ಲ. ನಾನು ಕೇಳಿದೆ, ಬೇರೆ ಎಲ್ಲಾದ್ರೂ ಕಾಲ್ದಾರಿ ಇದೆಯಾ, ಎಲ್ಲಾದ್ರೂ ಹೊರಗಡೆ ಬರ್ಬೋದಾ ಅಂತ. ಸರಿ ಆಯ್ತು ಬನ್ನಿ, ಬಂದ್ರೆ ಲೇಖಕ್ ಬರ್ಬೋದು ಅಂದ್ಬಿಟ್ಟು ಅವ್ರೆ ಕರೆಕ್ಟ್ ಆಗಿ ಹೇಳಿದ್ರು. ಬಂದು ಇನ್ನೇನು ಆ ಕಡೆಯಿಂದ ಬಂದು ಸ್ವಲ್ಪ ಮುಂದೆ ಬರ್ತಾ ಇದೀವಿ, ನಮ್ ಮುಂದೆ ಪಾಸ್ ಆಗಿ, ನಮ್ ಮುಂದೆ 2 ಗಾಡಿ ಐತೆ, ಮುಂದೆ ಪಾಸ್ ಆಗಿ ಮರಿ ಕರ್ಕೊ ಹೋಗ್ತಾ ಇದ್ದೆ. ನಾನ್ ಆ ತರ ಸೈಟಿಂಗು ನಮ್ಮ ಬಂಡೀಪುರದಲ್ಲಿ ನೋಡಕ್ಕೆ ತಡಬದಲೇ ಫಸ್ಟ್ ನೋಡಿದ್ದು ಆಯ್ತಾ. ಅಂದ್ರೆ ಇಲ್ಲೂ ತುಂಬಾ ನೋಡಿರ್ತೀವಿ, ಇಲ್ಲಿ ಏನು ಅಂದ್ರೆ ನಮ್ಗೆ ತುಂಬಾ ಬುಷ್. ನೀವು ನೋಡ್ತಾ ಇದೀರಲ್ಲ, ಇದು ಒಳಗಡೆ ಹುಲಿ ಕೂತ್ಕೊಂಡ್ರು ಕಾಣಿಸಲ್ಲ. ಹೌದು ಬುಷ್ ಇದೆ, ತುಂಬಾ ಬುಷ್, ಅಲ್ಲಿ ಓಪನ್ ಏರಿಯಾ. ಆಯ್ತು ಸರಿ ಆಯ್ತು, ತುಂಬಾ ಖುಷಿ ಆಗೋಯ್ತು ನೋಡಿದ್ವಲ್ಲ ಅಂತ. ಸರಿ ಆಯ್ತು. ಡಿಸ್ಟೆನ್ಸ್ ಅಲ್ಲಿ ನೋಡಿದ್ರಿ?
ನಮ್ಮಿಂದ 2 ಜಿಪ್ಸಿ ಮುಂದೆ ಇತ್ತು, ಒಂದು 100 ಮೀಟರ್. ಓ ಮೈ ಗಾಡ್, ಸೂಪರ್ ಅಲ್ವಾ? ತುಂಬಾ ಚೆನ್ನಾಗಿತ್ತು. ಕಬ್ಸು ಕಾಣಿಸ್ತಾ ಮರಿಗಳು? 3 ಮರಿಗಳು ಕರ್ಕೊಂಡ್ ಹೋಗ್ತಾ ಇದೆ. ಮರಿಗಳು ಎಷ್ಟು ಅಲ್ಲಿ ಗಾಡಿಗಳಿಗೆ ಯೂಸ್ ಆಗಿದೆ ಅಂದ್ರೆ ತುಂಬಾ ಕ್ಲೋಸ್. ಜಿಪ್ಸಿಯಿಂದ 2 ಅಡಿ ಮುಂದೆ ಬಂದ್ಬಿಟ್ಟು ಜಿಪ್ಸಿ ನೋಡ್ಕೊಂಡು ನಿಂತ್ಕೊಳ್ತೀನಿ. ತುಂಬಾ ಅಂದ್ರೆ ಅಲ್ಲಿ ಏನು ಅಂದ್ರೆ ಅದ್ರ ಜೀನ್ಸ್ ಅಲ್ಲೇ ಆತರ ಇದೆ, ಅಭ್ಯಾಸ ಆಗಿದೆಯಲ್ಲ. ಇಲ್ಲಿ ನಮ್ಗಳು ಹೆಂಗೆ ಅಂದ್ರೆ ಟೈಗರ್ ತುಂಬಾ ಶೈ ಮೇಡಮ್. ನೋಡಿದ ತಕ್ಷಣ ಓಡೋಗಕ್ಕೆ ನೋಡುತ್ತೆ. ಹಂಗಲ್ಲ, ನೋಡಿದ ತಕ್ಷಣ ನಿಂತ್ಕೊಂಡು ನೋಡುತ್ತೆ, ಹತ್ರ ಬರುತ್ತೆ, ಪೋಸ್ ಕೊಡುತ್ತೆ, ಹೆಂಗ್ ಬೇಕಾಗಿ ನಿಂತ್ಕೊಂಡು ಹೋಗುತ್ತೆ. ಆಮೇಲೆ ಅಯ್ಯೋ ಮುಂದೆ 2 ಗಾಡಿ ಐತೆ, ಅಲ್ಲೂ ಫೋಟೋಗ್ರಾಫರ್ಸ್ ಇರ್ತಾರೆ, ನಮ್ಗೆ ಜಾಗನೇ ಕೊಡ್ತಾ ಇಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಇನ್ನೊಂದ್ ಸ್ವಲ್ಪ ವೆಯ್ಟ್ ಮಾಡಿದೆ. ಪುನಃ ಒಳಗಡೆ ಹೋಯ್ತಲ್ಲ ಬುಷ್ ಅಲ್ಲಿ, ನಾನು ಹೇಳ್ದೆ ಅವ್ರಿಗೆ, ಅಣ್ಣ 2 ಮುಂದೆ ಹಾಕೊಂಡು ಆ ಕಡೆಯಿಂದ ಹೊಟ್ಟೋಗನ್ನ ಮರಿಗಳ ಹೆಡ್ ಆನ್ ಕರ್ಕೊಂಡೇ ಬರುತ್ತೆ ಅಂತ. ಅವನು ಒಪ್ತಾನೆ ಇಲ್ಲ. ಇಲ್ಲೇ ಹತ್ರ ಸಿಗುತ್ತೆ, ಇಲ್ಲೇ ನಿಂತ್ಕೊಳ್ಳೋಣ ಅಂತ. ಸಿಗದೆ ಹೋದ್ರು ಪರವಾಗಿಲ್ಲ, ನೀನ್ ನಡಿ ಅನ್ಬಿಟ್ಟು ಹೊಡೆದು ಮುಂದೆ ಹೋಗಿ ಹೋಗಿ ನಿಲ್ಸ್ಬಿಟ್ಟೆ. ಎಲ್ಲಾರು ಫೋಟೋ ತೆಗಿತಾ ಇದಾರೆ ಮೇಡಮ್, ನೀವು ನಂಬ್ತಿರೋ ಇಲ್ವೋ, ಎಲ್ಲಾ ತೆಗಿತಾ ಇದಾರೆ. ಬಟ್ ಏನು ಅಂದ್ರೆ ಮಿಸ್ಟ್ ಇದೆ ಎಲ್ಲ, ಅದು ಲೈಟ್ ಅಲ್ಲಿ ಇಲ್ಲ, ಸುಮ್ನೆ ತೆಗಿಬೇಕಲ್ಲ ಅಂತ ತೆಗಿತಾ ಇದಾರೆ. ನನ್ಗೇನು ಅಂದ್ರೆ ಒಳ್ಳೆ ಲೈಟ್ ನೋಡಿದೀನಿ, ಒಳ್ಳೆ ಬ್ಯಾಕ್ ಗ್ರೌಂಡ್ ನೋಡಿದೀನಿ, ನೀರ್ ಪಕ್ಕ ನಡ್ಕ ಬರೋದು, ಆ ಮರಿದು ರಿಫ್ಲೆಕ್ಷನ್ ನಂಗೆ ನೀರಲ್ಲಿ ಬೇಕು, ಅಲ್ಲಿ ಬಂದ್ರೆ ಮಾತ್ರ ಫೋಟೋ. ನಾನ್ ಕಾಯ್ದೆ ಬರ್ತಾ ಇಲ್ಲ. ಸರಿ ಆಯ್ತು ಅನ್ಬಿಟ್ಟು 2-3 ಗಾಡಿ ನಮ್ ಮುಂದೆ ಇದ್ದವರು ಹಿಂದೆ ಹೊಟ್ಟೋದ್ರು ತೆಗಿಯೋಣ ಅನ್ಬಿಟ್ಟು. ನಮ್ದು ಒಂದೇ ಗಾಡಿ ಮೇಡಮ್, ಅಲ್ಲಿ ಫುಲ್ ಗಾಡಿ ನಿಂತಿದೆ. ನೀನ್ ಇಲ್ಲೇ ನಿಂತ್ಕಪ್ಪ, ಬರ್ದೇ ಹೋದ್ರು ಪರವಾಗಿಲ್ಲ. ಅವ್ನು ನನ್ ಮುಖ ನೋಡ್ತಾವನೆ, ಹೊಡಿಯೋದೊಂದ್ ಬಾಕಿ ಅವನು. ಸರಿ ಆಯ್ತು ಅನ್ಬಿಟ್ಟು ಅಲ್ಲಿ ನಿಂತಿದ್ವಿ. ಕರೆಕ್ಟ್ ಆಗಿ ಮೇಡಮ್ ನನ್ಗೆ ಹೆಂಗೆ ಕ್ಯಾಮರಾ ಇಟ್ಟಿದ್ ಹೆಡ್ ಆನ್ ಬಂತು. ಬಂದು ನೀರ್ ಕುಡಿದು ಕೂತ್ಕೊಂಡು ರಿಫ್ಲೆಕ್ಷನ್ ಎಲ್ಲ ಸಿಕ್ತಾ? ರಿಫ್ಲೆಕ್ಷನ್ ಫೋಟೋಸ್ ಎಲ್ಲ ಸಿಕ್ತು. ಆಯ್ತಾ, ಅಲ್ಲಿಂದ ನಿಂತ್ಕೊಂಡು ಎದುರುಗಡೆ ಬಂದು ಕೂತ್ಕೊಂಡು ಕರೆಕ್ಟ್ ಆಗಿ ನನ್ನ ಕ್ಯಾಮರಾ ಎದುರುಗಡೆ ಅಮ್ಮ ಕೂತಿದೆ, ಮರಿಗಳೆಲ್ಲ ಆಟ ಆಡ್ತಾ ಇದೆ. ತುಂಬಾ ಒಳ್ಳೆ ಲಾಟ್ರಿ ಹೊಡೆದಂಗ ಮೊಮೆಂಟ್ ಅಲ್ವಾ? ಬಟ್ ಏನು ಅಂದ್ರೆ ಮೇಡಮ್, ಯಾವ್ದೇ ಒಂದು ವೈಲ್ಡ್ ಲೈಫ್ ಗಾಗ್ಲಿ ಕಾಯ್ಬೇಕು. ಕಾಯ್ಲಿಲ್ಲ ಅಂದ್ರೆ ಫೋಟೋ ಆಗಲ್ಲ. ಈಗ ಎಲ್ಲರೂ ಮಾಡ್ತಾ ಇದಾರೆ ಅಂತ ನಾನು ಅವ್ರ ಮುಂದೆ ನಿಂತ್ಕೊಬಿಟ್ಟಿದ್ರೆ ನನ್ಗೆ ಇದು ಫೋಟೋ ಆಗ್ತದೆ. ಬಟ್ ನಿಮ್ ಇನ್ಸ್ಟಿಂಕ್ಟ್ಸ್ ವರ್ಕ್ ಆಯ್ತವತ್ತು? ಹೌದೌದು, ಹಿಂದೆ ಹೋಗೋಣ, ಇಲ್ಲಿ ಕಾಯೋಣ, ನಿಲ್ಲೋಣ, ಪ್ರತಿಯೊಂದು ಇನ್ಸ್ಟಿಂಕ್ಟ್ಸ್. ಯಾಕಂದ್ರೆ ನಮ್ಗೆ ಇಲ್ಲಿ ವೈಲ್ಡ್ ಲೈಫ್ ಜಾಸ್ತಿ ಹೋಗೋದ್ರಿಂದ ನಮ್ಗೆ ಟೈಗರ್ದು ಬಿಹೇವಿಯರ್ ಗೊತ್ತು ಮೇಡಮ್. ಈಗ ಯಾವ್ದೇ ಒಂದು ಫೋಟೋಗ್ರಾಫರ್ಗೆ ಬಿಹೇವಿಯರ್ ಗೊತ್ತಿಲ್ಲ ಅಂದ್ರೆ ಅವ್ರ ಏನ್ ಮಾಡ್ತಾರೆ, ಇವ್ರು ಹೇಳ್ದಂಗೆ ಅವ್ರು ಕೇಳ್ತಾರೆ. ಆಯ್ತಾ, ನಾನೇನು ಅಂದ್ರೆ ಬಿಹೇವಿಯರ್ ಗೊತ್ತಿರೋದ್ರಿಂದ, ಯಾಕಂದ್ರೆ ಆ ಕಡೆಯಿಂದ ಬರ್ತಾ ಇದೆ ಅಂದ್ರೆ ಈ ಕಡೆಗೆ ಹೋಗ್ಬೇಕದು, ಆ ಕಡೆ ತಿರ್ಕೊಂಡಿಲ್ಲ ಆ ಕಡೆ ಹೋಗಕ್ ಆಗಲ್ಲ. ಯಾಕಂದ್ರೆ ಅಷ್ಟು ಚಿಕ್ಕ ಮರಿಗಳನ್ನ ಅದು ಈಜ್ಕೊಂಡು ಕರ್ಕೊಂಡು ಹೋಗಕ್ ಆಗಲ್ಲ, ಬಂದ್ರೆ ಇಲ್ಲೇ ಬರ್ಬೇಕು. ಅದಕ್ಕೋಸ್ಕರ ಅಲ್ಲೇ ವೆಯ್ಟ್ ಮಾಡಿ ಅಲ್ಲೇ ನಿಂತ್ಕೊಂಡು ನಂಗೆ ಹೆಂಗ್ ಬೇಕು ಹಂಗ್ ಫೋಟೋಸ್. ಇದು ಹೆಂಗಿದೆ ಅಂದ್ರೆ ಇಷ್ಟೊತ್ ಕಾದಿದ್ಯಲ್ವಾ, ತಾಳು ಬರ್ತೀನಿ ಅಂತ ಆಯ್ತು, ಬಂದಾಯ್ತು, ಅಲ್ಲಿಂದ ಮುಗೀತು. ಅಲ್ಲಿಂದ ಅಂದ್ರೆ ಆ ಕಡೆ ಅಂದ್ರೆ ಬೇರೆ ಝೋನ್ ಇಂದ ಇಲ್ಲಿಗೆ ಬಂದಿದ್ರಲ್ಲ, ಅವ್ರು ಹೇಳಿದ್ರು ಅಲ್ಲೊಂದು ಟೈಗರ್ ಸಿಕ್ತು ನಮ್ಗೆ, ಮರಿ ಜೊತೆ ರೋಡಲ್ಲಿ ಆಟ ಆಡ್ತಾ ಇತ್ತು. ನಮ್ಗೆ ಇಲ್ಲಿ ಅಮ್ಮ ಮತ್ತೆ 3 ಮರಿ ಸಿಕ್ಕಿದೆ, ಒಳ್ಳೆ ಫೋಟೋಗ್ರಾಫರ್ ಅಲ್ವಾ, ಅಯ್ಯೋ ಇಲ್ಲಿ ಹೋಗಿರ ಅಲ್ಲಿ ಸಿಗ್ತಾ ಇತ್ತೇನೋ ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ಅಲ್ಲೇನಾಯ್ತು, ಅಮ್ಮ ಜಸ್ಟ್ ಈಗ ಹೋಗಿ ನಿನ್ಸೋಕು ಅಭಿಗಯ, ಅಯ್ಯೋ ಅನ್ನಿಸ್ತು. ಆಮೇಲೆ ನಾನ್ ಕೇಳ್ದೆ ಅವ್ರಿಗೆ, ಪುನಃ ಭಯ ಪಾನಿ ಹೇ, ಅವನು ಪುನಃ ಮುಖ ನೋಡ್ದ, ಇವನ್ ಎಲ್ಲಿ ಇವನ್ ಕತೆ, ಇಲ್ಲೊಂದು ಕೆರೆ ಐತೆ ಅನ್ಬಿಟ್ಟು ಕೆರೆ ಹತ್ರ ಕರ್ಕೋಗಿ ನಿಲ್ಸ್ತ. ಎಲ್ಲಾ ಹೊಟ್ಟೋದ್ರು ಮೇಡಮ್. ಅಲ್ಲುವೆ 5 ನಿಮಿಷ ನಿಲ್ಸೋ ಸಾಕು, ಟೈಮ್ ಆಯ್ತೈತೆ ಅಂತಾನೆ. ಯಾಕಂದ್ರೆ ಅಲ್ಲಿಂದ ನಾವು ಹೋಗ್ಬೇಕು ಅಂದ್ರೆ ತಡೋಬಾ ಲೇಕ್ ದಾಟ್ಕೊಂಡು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ನಾವು ಮೊಹರ್ಲಿ ಗೇಟ್ಗೆ ಮಿನಿಮಮ್ ಒಂದು 1/2-3 ಗಂಟೆ ಬೇಕು. ಡ್ರೈವ್ ಟೈಮೇ ಬೇಕೇ ಬೇಕು. ಇವನ್ ಕೇಳ್ತಾ ಇಲ್ಲ, ನಾನ್ ಬಿಡ್ತಾ ಇಲ್ಲ, 2 ನಿಮಿಷ ಇರು ಅಂತ. ಸರಿ ಆಯ್ತು, ಹಿಂಗ್ ಹೋಗಿ ತಿರ್ಗಿಸ್ಕೊಂಡು ಎಲ್ಲಾ ನಿಲ್ಸ್ಕೊಬಿಡು, ನಾನು ಹಿಂದೆ ಕೂತಿದ್ದೀನಿ, ಒಂದ್ ಸಿಕ್ಕದ್ರೆ ಒಂದ್ ಫೋಟೋ ತಗೊಂಡ್ಬಿಡ್ತೀನಿ ಅಂತ. ಹಿಂಗ್ ಹಿಂಗ್ ನಿಲ್ಸ್ಕೊಂಡು ಕರೆಕ್ಟ್ ಆಗಿ ಬಂದ್ಬಿಡ್ತು ಮೇಡಮ್. ಅಮ್ಮ ಬರ್ಲಿಲ್ಲ, 2 ಮರಿಗಳು ಅಲ್ಲೇ ಕೆರೆಯಲ್ಲಿ ಕೂತ್ಕೋತು, ನೀರ್ ಕುಡೀತು, ಆಟ ಆಡ್ತು. ಆಮೇಲೆ ಒಳಗಡೆ ಪಾಸ್ ಆಯ್ತು. ನಾನ್ ಹಿಂಗ್ ತಿರ್ಗಿಸ್ಕೊಂಡು ಹಿಂಗ್ ಬರಕ್ಕೂವೆ ಅಲ್ಲೊಂದ್ 1 ವೇ ರೋಡು, ಮುಂದೆ ಹೋಗಿದ್ರಲ್ಲ 2 ಜಿಪ್ಸಿ, ಅವ್ರ ಆ ಕಡೆಯಿಂದ ಬಂತು. ನನ್ಗೆ ಅಂದ್ರೆ ನಿಮ್ಗೆ ಸೈಟಿಂಗ್ ಅಲ್ಲಿ ನೀವ್ ಏನು ಹೇಳ್ಬೇಕಾಗೇ ಇಲ್ಲ, ಮುಖ ನೋಡಿದ್ರೆ ಹೇಳ್ಬಿಡ್ತೀವಿ ಸೈಟಿಂಗ್ ಆಗಿದೆ ಇಲ್ಲ ಅಂತ. ನನ್ ಮುಖ ನೋಡ್ಕೊಂಡು ಅವ್ರು ಎಲ್ಲರಿಗೂ ಬೇಜಾರಾಯ್ತು. ಹತ್ರ ಕರ್ಕೊಂಡ್ ಬಂದು ಫೋಟೋಸ್ ಎಲ್ಲ ತೋರಿಸಿದೆ, ಹೋಗಿ 2 ಹುಲಿ ಅಲ್ಲೇ ಐತೆ ಅಂತ. ಅದು 1 ವೇ.
ಹಂಗ್ ಹೋಗಿದ್ರು ಸಿಕ್ಬಿಡ್ತಾ ಇತ್ತು ಅವ್ರಿಗೆ. ಅವ್ರೇನ್ ಹೋಗಂಗಿಲ್ಲ. ಮಾಡಿದ್ರು, ಸುತ್ಕೊಂಡು ಹೋಗೋ ತನಕ ಅದು ಒಳಗಡೆ ಪಾಸ್ ಆಗ್ಬಿಟ್ಟಿತ್ತು. ಇದ್ರಲ್ಲಿ ಏನೇ ಹೇಳಿ ಹೊಟ್ಟೆ ಕಿಚ್ಚ ಅನ್ಸಿದ್ರು ಪರವಾಗಿಲ್ಲ, ಖುಷಿ ಆಗತ್ತಲ್ವಾ? ಅವ್ರಿಗೆ ಸಿಕ್ಕಿಲ್ಲ, ನಂಗೆ ಸಿಕ್ತು ಅಂದಾಗ ಏನೋ ಖುಷಿ. ಅಲ್ಲ ಅದೇ ಅವ್ರಿಗೆ ಸಿಕ್ಬಿಟ್ಟು ನನಗ್ ಸಿಕ್ಕಿಲ್ಲ ಅಂದ್ರೆ ನನಗೂ ಅದೇ ಫೀಲಿಂಗ್. ಅವ್ರಿಗೆ ಕಾನಾದಲ್ಲಿ ಚೆನ್ನಾಗಾಯ್ತು ಸೈಟಿಂಗ್. ಓಕೆ. ಕಾನಾದಲ್ಲಿ ತುಂಬಾ ಚೆನ್ನಾಗಿತ್ತು. ಕಾನಾದಲ್ಲಿ ಏನಾಯ್ತು ಅಂದ್ರೆ ಅವ್ರಿಗೆ 4-5 ಗಾಡಿಗಳ ಮಧ್ಯೆ ಹೆಡ್ ಆನ್ ಅವ್ರ ಗಾಡಿಗೆ ನಡ್ಕೊ ಬಂದಿದೆ ಆಯ್ತಾ. ಅವಾಗ ನನಗ್ ಸಿಕ್ಕಿರ್ಲಿಲ್ಲ, ನನಗೂ ಬೇಜಾರಾಗಿತ್ತು. ಕಾನಾದಲ್ಲಿ ನನಗೂ 2 ಟೈಗರ್ ಸಿಕ್ತು, ಫೋಟೋ ತೆಗಿಯಕ್ ಆಗಿರ್ಲಿಲ್ಲ. ಬಟ್ ಆ ಖುಷಿ ಎಲ್ಲ ನನ್ಗೆ ಇಲ್ಲಿ ತೀರೋಯ್ತು. ಕರೆಕ್ಟ್. ಸರಿ ಆಯ್ತು ಅನ್ಬಿಟ್ಟು ಅಲ್ಲಿಂದ ಪುನಃ ಮಧ್ಯಾಹ್ನ ಸಫಾರಿಗೆ ಹೋದ್ವಿ. ಮಧ್ಯಾಹ್ನ ಸಫಾರಿಲಿ 2 ಮೇಲ್ ಟೈಗರ್ ಸಿಕ್ತು. ಅದಾದ್ಮೇಲೆ ಪುನಃ ವಾಪಸ್ ಬರ್ಬೇಕು ನಾವು. ಬೆಳಗ್ಗೆ ಒಂದ್ ಸಫಾರಿ ಮಾಡೋಣ ಅಂತ ಎಲ್ಲಾರ್ಗು ಆಯ್ತು. ಪುನಃ ಟಿಕೆಟ್ ಇಲ್ಲ. ಸರಿ, ಇಷ್ಟ್ರ ಮಧ್ಯ ಎಷ್ಟು ಅವರ್ಸ್ ಹಿಡಿತು ನೀವು ಈ ಫೋಟೋಗ್ರಫಿ ಸಫಾರಿಯಲ್ಲಿ? ಎಷ್ಟು ಅವರ್ಸ್ ಹಿಡಿತು ನಿಮ್ಗೆ? ಅಲ್ಲ, ನಾನ್ ನಿಮ್ಗೆ ಹೇಳಿದ್ದು ಬೆಳಗ್ಗೆ 7 ಗಂಟೆಗೆ ಹೊರಟ್ವಿ, 6:45 7 ಗಂಟೆಗೆ ಹೊರಟ್ವಿ. ನಾನು ಇದೆಲ್ಲ ಸೀನ್ ಮುಗಿಯೋ ತನಕ 10:30. ಓಕೆ, ಅಷ್ಟು ಟೈಮ್ ಸಿಕ್ತು. ಫ್ರೆಂಡ್ಸ್ ಏನಾದ್ರು? ಅಲ್ಲ, ಅವ್ರು ಅದೇ ಬೇರೆ ದಾರಿಗೆ ಹೊಟ್ಟೋಗಿದ್ದಾರೆ. ಡಿಪಾರ್ಟ್ಮೆಂಟ್ ಜೀಪ್ ಅಲ್ಲಿ ಅವ್ರು ಬೇರೆ ಟೈಮ್ ಅಲ್ಲಿ ಹೋಗಿದ್ದಾರೆ. ಅಂದ್ರೆ ಎಲ್ಲರೂ ಒಂದೇ ರೋಡ್ ಅಲ್ಲಿ ಹೋಗಲ್ಲ ಅಲ್ವಾ, ತುಂಬಾ ರೋಡ್ಸ್ ಇರುತ್ತೆ. ಎಲ್ಲ ಬೇರೆ ಬೇರೆ ಸ್ಪ್ಲಿಟ್ ಆಗ್ಬಿಟ್ಟಿದ್ದಾರೆ. ಸ್ಪ್ಲಿಟ್ ಆಗ್ಬಿಟ್ಟಿರ್ತಾರೆ. ಎಲ್ಲ ಬೇರೆ ಬೇರೆ ಕಡೆ ಹೊಟ್ಟೋಗಿರ್ತಾರೆ. ನಿಮ್ ಫ್ರೆಂಡ್ಸ್ಗೂ ಹೇಳಿ ಹೊಟ್ಟೆ ಉರ್ಸಿದ್ರ? ನನ್ ಮಕ ನೋಡೇ ಅವ್ರಿಗೆ ಹೊಟ್ಟೆ ಉರ್ದಿರುತ್ತೆ. ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಅದ್ರ ನಾಳೆಗೆ ಏನೇನೋ ಮಾಡಿ ಯಾರ್ಯಾರ ಕೈಲೋ ಹೇಳಿಸಿ ಕೊನೆಗೂ ಪುನಃ ತಗೊಂಡ್ವಿ. ಇನ್ನೊಂದ್ ಸಫಾರಿ ತಗೊಂಡ್ವಿ. ಅಲ್ಲೂ ಅಷ್ಟೇ ನನಗ್ ಸಿಗ್ಬೇಕು ಅಂತ ಅವರು